ಮೊದಲನೇದು ಪ್ರಾರ್ಥನೆ ಭಾರ, ಎರಡನೇದು ಆತ್ಮಗಳ ಭಾರ, ಈಗ ಮೂರನೆಯದು ಪರಿಚರ್ಯದ ಭಾರ. ಏನದು? ಪರಿಚರ್ಯದ ಭಾರ, ಇಲ್ಲವೇ ಸೇವೆಯ ಭಾರ. ಪೌಲನು ತಾರ್ಸಿಗೆ ಸಂಬಂಧಪಟ್ಟವನಾಗಿದ್ದ. ಯೆರೂಸಲೇಮಿನಲ್ಲಿ ಸುವಾರ್ತೆ ಸಾರಬೇಕೆಂದಿರುವಾಗ ಅವನಿಗೆ ವಿರೋಧಿಸುತ್ತಾರೆ. ನಮ್ಮ ಪಟ್ಟಣದಲ್ಲಿ ಯಹೂದ್ಯರ ಸಂಪ್ರದಾಯದಲ್ಲಿ ಮುಳುಗಿ ತೇಲಾಡುವಂತಹ ಸೌಲನು ನಾವು ವಿರೋಧಿಸಿದಂತಹ, ನಾವು ದ್ವೇಷಿಸಿದಂತಹ, ದೂಷಿಸಿದಂತಹ ಕ್ರೈಸ್ತತ್ವವನ್ನು ಅಂಗೀಕರಿಸಿದ್ದಾನೆ, ಕ್ರಿಸ್ತನನ್ನು ನಂಬಿದ್ದಾನೆ ಎಂದು ನೆನೆಸಿ ಅವನನ್ನು ಕೊಲ್ಲುವ ಪ್ರಯತ್ನ ಮಾಡುತ್ತಾರೆ. ಪೌಲನ ಮೇಲೆ ಯೆರೂಸಲೇಮಿನಲ್ಲಿ ಹತ್ಯದ ಪ್ರಯತ್ನ ನಡೆಯುತ್ತೆ. ಅಂತಹ ಸಮಯದಲ್ಲಿ ಪೌಲನು ತಪ್ಪಿಸಿಕೊಂಡು ತನ್ನ ಊರಾಗಿರುವ ತಾರ್ಸ್ ಎಂಬ ಪಟ್ಟಣಕ್ಕೆ ಹೋಗುತ್ತಾನೆ. ಸ್ವಲ್ಪ ಮಟ್ಟಿಗೆ ಯೇಸುವಿನ ಶಿಷ್ಯರು ಕೂಡ ಪೌಲನಿಗೆ ಅಂಗೀಕರಿಸಬೇಕಾದಷ್ಟು ರೀತಿಯಲ್ಲಿ ಅಂಗೀಕರಿಸಲಿಲ್ಲ. ಹೆಚ್ಚು ಕಡಿಮೆ ಅವರು ಸ್ವಲ್ಪ ಭಯಪಟ್ಟಿರ್ತಾರೆ. ನಿರಾಶೆ, ನಿರುತ್ಸಾಹದಲ್ಲಿ, ಪ್ರಾಣ ಹಿಡಿತದಲ್ಲಿಟ್ಟುಕೊಂಡು ಪೌಲನು ತಾರ್ಸ್ ಎಂಬ ತನ್ನ ಊರಿಗೆ ಹೊರಟು ಹೋಗುತ್ತಾನೆ. ವರ್ಷಗಳು ಕಳೆಯುತ್ತವೆ. ದೇವರಿಗೋಸ್ಕರ ರೋಷದಿಂದ ಜೀವಿಸಬೇಕೆಂದು ಯೋಚಿಸುತ್ತಾನೆ. ಕರ್ತನ ಸುವಾರ್ತೆ ಎಲ್ಲೆಡೆ ಸಾರಬೇಕು ಎಂದು ಬಯಸುತ್ತಾನೆ. ಆದರೆ ಆ ದಿನ ಸೇವೆಗೂ ಸುವಾರ್ತೆಗೂ ಸಾರುವುದಕ್ಕೆ ಕೇಂದ್ರವಾಗಿ ಕರೆಯಲ್ಪಟ್ಟಿರುವಂತಹ ಯೆರೂಸಲೇಮಿನಿಂದಲೇ ಅವನನ್ನು ಹೊರದೋಡಿಸಿದಾಗ ಏನ್ ಮಾಡಬೇಕೆಂದು ಗೊತ್ತಾಗದೆ ತಾರ್ಸ್ ಊರಿನಲ್ಲಿಯೇ ಪೌಲನು ಉಳಿದುಕೊಳ್ಳುತ್ತಾನೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಾನು ಕರ್ತನಿಗೋಸ್ಕರ ಜೀವಿಸಬೇಕೆಂದು ಆಶಿಸುತ್ತಿದ್ದೇನೆ, ಸೇವೆ ಮಾಡಬೇಕೆಂದು ಆಶಿಸುತ್ತಿದ್ದೇನೆ, ದೇವರ ಸೇವೆ ಮಾಡಬೇಕೆಂದು ಆಶಿಸುತ್ತಿದ್ದೇನೆ. ಆದರೆ ನನಗೆ ಅವಕಾಶವಿಲ್ಲ. ಹೇಗೆ ಸೇವೆ ಮಾಡಬೇಕೆಂದು ನನಗೆ ಗೊತ್ತಿಲ್ಲ, ಹೇಗೆ ಪರಿಚರ್ಯದಲ್ಲಿ ಪಾಲ್ಗೊಳ್ಳಬೇಕೆಂದು ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ವಾಸ್ತವ, ದೇವರಿಗೋಸ್ಕರ ಜೀವಿಸಬೇಕೆಂಬ ಆಸೆ ನನಗಿದೆ, ಕರ್ತನಿಗೋಸ್ಕರ ಬದುಕಬೇಕೆಂಬ ತವಕ ನನಗಿದೆ. ಆದರೆ ಹೇಗೆ ಬದುಕಬೇಕು, ಹೇಗೆ ಸೇವೆ ಮಾಡಬೇಕೆಂದು ಗೊತ್ತಿಲ್ಲ. ಒಂದು ವೇಳೆ ನೀವು ಅಂತಹ ಪರಿಸ್ಥಿತಿಯನ್ನು ಹಾದು ಹೋಗುತ್ತಿರೋದಾದ್ರೆ ದಯವಿಟ್ಟು ಜಾಗ್ರತೆಯಿಂದ ಕೇಳಿ. ಸೇವೆ ಮಾಡಬೇಕು, ದೇವರಿಗೋಸ್ಕರ ರೋಷದಿಂದ ಜೀವಿಸಬೇಕು ಎಂದು ಆಶಿಸಿದಂತಹ ಪೌಲನು ಮೊದಲು ಸೌಲನಾಗಿದ್ದ. ತಾರ್ಸು ಎನ್ನುವಂತಹ ತನ್ನ ಊರಿಗೆ, ಇಲ್ಲವೇ ತನ್ನ ಪಟ್ಟಣಕ್ಕೆ ನಿರಾಶೆ, ನಿರುತ್ಸಾಹದೊಂದಿಗೆ ಹೋಗಿ ಸುಮಾರು 15 ವರ್ಷಗಳು ಕಳೆಯುತ್ತವೆ. ಅಂತಹ ಸಮಯದಲ್ಲಿ ಆ ತಾರ್ಸಿಗೆ ಹತ್ತಿರದಲ್ಲಿಯೇ ಅಂತಿಯೋಕ್ಯ ಎನ್ನುವಂತಹ ಪಟ್ಟಣಕ್ಕೆ ಬರ್ನಬಾ ಎಂಬ ಅದ್ಭುತನಾದ ಆತ್ಮೀಕನೊಬ್ಬನು ಅಂತಿಯೋಕ್ಯ ಎಂಬ ಪಟ್ಟಣಕ್ಕೆ ಅಲ್ಲಿ ನಡೆಯುತ್ತಿರುವಂತಹ ಸೇವೆ ನೋಡುವುದಕ್ಕಾಗಿ, ಅಲ್ಲಿನ ಸೇವೆಯನ್ನು ಪರಿಶೀಲಿಸುವುದಕ್ಕಾಗಿ ಕಳಿಸಲ್ಪಡುತ್ತಾನೆ. ಆ ಅಂತಿಯೋಕ್ಯ ಎಂಬ ಪ್ರಾಂತ್ಯಕ್ಕೆ ಈ ಬರ್ನಬನು ಬಂದಾಗ ದೊಡ್ಡ ಪ್ರಮಾಣದಲ್ಲಿ ಸೇವೆ ನಡೆಯುವುದನ್ನು ನೋಡಿ ಬಹಳ ಸಂತೋಷಿಸ್ತಾನೆ. ಅದೇ ಸಮಯದಲ್ಲಿ ಅವನ ಮನಸ್ಸಿನೊಳಗೆ ಸೌಲನ ಬಗ್ಗೆ ಯೋಚನೆ ಬರುತ್ತೆ. ಯಾಕೆಂದರೆ ಅಂತಿಯೋಕ್ಯ ಎಂಬ ಪಟ್ಟಣವು ಪೌಲನ ಊರ ಸಮೀಪದಲ್ಲಿಯೇ ಇತ್ತು. ಸೊ ಪೌಲನ ಊರಾಗಿರುವಂತಹ ಆ ಹತ್ತಿರದ ತಾರ್ಸ್ ಊರಿಗೆ ಹೋಗಿ ಬರ್ನಬ ಹುಡುಕಿದ. ಪ್ರಿಯರೇ, ಇಲ್ಲಿ ಸೌಲನು ಎಂಬ ಒಬ್ಬ ವ್ಯಕ್ತಿ ಇರ್ತಾನೆ, ಎಲ್ಲಿದ್ದಾನೆ 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 ಎಂದು ಹುಡುಕಿದ. ಹೀಗೆ ಹುಡುಕುತ್ತಾ ಹೋದಾಗ ಅವನಿಗೆ ಅಡ್ರೆಸ್ ದೊರಕಿತು. ಸೌಲನಿಗೆ ಭೇಟಿಯಾಗುತ್ತಾನೆ. ಬರ್ನಬ ಬಹಳ ಸಂತೋಷ ಪಡ್ತಾನೆ, ಸೌಲನು ಸಂತೋಷ ಪಡ್ತಾನೆ. ಈಗಾಗಲೇ ಪೌಲನಾಗಿದ್ದ. ಪೌಲನೇ, ಈಗ ಹೇಗಿದ್ದಿ? ಬಹಳ ಸೇವೆ ಮಾಡ್ಬೇಕನ್ನಿಸುತ್ತಿದೆ. ಯೇಸುವಿಗಾಗಿ ರೋಷವುಳ್ಳವನಾಗಿ ಜೀವಿಸಬೇಕೆಂಬ ಆಸೆ ಇದೆ. ಆದರೆ ಏನ್ ಮಾಡಬೇಕೆಂದು ಗೊತ್ತಾಗದೆ, ಹೇಗೆ ಮಾಡಬೇಕೆಂದು ಗೊತ್ತಾಗದೆ, ಸೇವೆ ಹೇಗೆ ಪ್ರಾರಂಭಿಸಬೇಕೆಂದು ಗೊತ್ತಾಗದೆ ಇಲ್ಲೇ ಉಳ್ಕೊಂಡಿದ್ದೇನೆ ಅಂದಾಗ ನಿರುತ್ಸಾಹಗೊಳ್ಳಬೇಡ ಪೌಲನೇ, ನಿರುತ್ಸಾಹಗೊಳ್ಳಬೇಡ, ನನ್ನೊಂದಿಗೆ ಬಂದ್ಬಿಡು. ಅಂತಿಯೋಕ್ಯದಲ್ಲಿ ಬಲವಾದ ಸೇವೆ ನಡೆಯುತ್ತಿದೆ, ನಾವಿಬ್ಬರು ಒಟ್ಟಿಗೆ ಸೇರಿ ಸೇವೆ ಮಾಡೋಣ, ಬಾ ಎಂದು ಆ ದಿನ ನಿರಾಶೆ, ನಿರುತ್ಸಾಹದಲ್ಲಿರುವಂತಹ ಪೌಲನಿಗೆ ಬರ್ನಬ ಅವಕಾಶ ಕೊಡ್ತಿದ್ದಾನೆ. ಪೌಲನಿಗೆ, ಪೌಲನೇ ಬಂದ್ಬಿಡು, ಒಟ್ಟಿಗೆ ಸೇವೆ ಮಾಡೋಣ, ಮಾಡುವುದಕ್ಕೆ ಸೇವೆ ಬಹಳಷ್ಟಿದೆ. ಪೌಲನು ನೋ ಅಂತ ಹೇಳಲಿಲ್ಲ. ಪ್ರಿಯರೇ, ಇಲ್ಲಿಯೇ ಚೆನ್ನಾಗಿದೆ, ನನಗೆ ಇಲ್ಲೇ ಸೆಟ್ಲ್ ಆಗಿದ್ದೇನೆ, ಒಂದು ಚಿಕ್ಕ ಉದ್ಯೋಗ ಮಾಡ್ತಿದ್ದೇನೆ, ಇಲ್ಲೇ ಸಾಕ್ಷಿ ಹೇಳ್ತಾ ಬದುಕುತ್ತೇನೆ, ಇಲ್ಲಿಯೇ ಉಳ್ಕೊಳ್ತೇನೆ ಎಂದು ಹೇಳಲಿಲ್ಲ. ತನಗೆ ಕೊಡಲ್ಪಟ್ಟ ಅವಕಾಶವನ್ನು ಪೌಲನು ಸದುಪಯೋಗ ಮಾಡಿಕೊಂಡ. ಈ ದಿನ ಒಂದು ವೇಳೆ ಕರ್ತನು ನಿಮಗೂ ಕೂಡ ಕರೆಯುತ್ತಾ ಇರುವುದಾದ್ರೆ, ಬಾ, ನನ್ನ ಸಭೆಯಲ್ಲಿ ನೀವು ಸೇವೆ ಮಾಡಬೇಕು, ನನ್ನ ಆಲಯದಲ್ಲಿ ನೀವು ಸೇವೆ ಮಾಡಬೇಕು, ನಿಮ್ಮದೇ ಆದ ಒಂದು ಸ್ಥಾನವನ್ನು, ನಿಮ್ಮದೇ ಆದಂತಹ ಒಂದು ಸ್ಥಳವನ್ನು ಸಭೆಯಲ್ಲಿ ಏರ್ಪಡಿಸಿಟ್ಟಿದ್ದೇನೆ, ಬಾ ಎಂದು ದೇವರು ಕರೆಯುವಾಗ ನೀವು ಒಂದು ವೇಳೆ ಬರುವುದಾದರೆ ಬಹು ಬಲವಾಗಿ ಉಪಯೋಗವಾಗುತ್ತೀರಿ. ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಡುತ್ತದೆ, ನಿಮ್ಮ ಮಕ್ಕಳು ಕೂಡ ಆಶೀರ್ವದಿಸಲ್ಪಡುತ್ತಾರೆ ಎಂದು ಮರೆಯಬೇಡಿರಿ. ಕೊನೆಗೆ ನಡೆದದೇನು? ಬರ್ನಬನ ಕರೆ ಅಂಗೀಕರಿಸಿ ಪೌಲನು ಬಂದ್ಬಿಡ್ತಾನೆ. ಪ್ರಿಯರೇ,
ಅಂತಿಯೋಕೆ ಎಂಬ ಪ್ರಾಂತ್ಯಕ್ಕೆ ಬರುತ್ತಾನೆ. ಬರ್ನಬ ಪೌಲ ಇಬ್ಬರು ಸೇರಿ ಅದ್ಭುತವಾದ ಸೇವೆ ಸಭೆಯಲ್ಲಿ ಮಾಡುತ್ತಾರೆ. ಹಾಗೆ ಅದ್ಭುತವಾದ ಸೇವೆ ಸಭೆಯಲ್ಲಿ ಮಾಡುತ್ತಿರುವಾಗ ಪರಿಶುದ್ಧಾತ್ಮ ದೇವರು ಮಾತಾಡುತ್ತಾರೆ. ಪೌಲನನ್ನು ಬರ್ನಬನನ್ನು ಇಲ್ಲವೇ ಬರ್ನಬನನ್ನು ಪೌಲನನ್ನು ಪ್ರತ್ಯೇಕಿಸಿರಿ, ಇವರಿಬ್ಬರನ್ನು ಕೂಡ ಸುವಾರ್ತೆ ಪ್ರಕಟಿಸಲು ಕಳಿಸಿಕೊಡಿರಿ ಎಂದು ಹೇಳಿದಾಗ ಅಂತಿಯೋಕ್ಯದ ಸಭೆಯಲ್ಲಿರುವ ಹಿರಿಯರೆಲ್ಲರೂ ಸೇರಿ ಬರ್ನಬನಿಗೋಸ್ಕರವೂ ಪೌಲನಿಗೋಸ್ಕರವೂ ಪ್ರಾರ್ಥನೆ ಮಾಡಿ, ನೀವು ಹೊರಟು ಹೋಗಿರಿ, ನಶಿಸಿ ಹೋಗುತ್ತಿರುವ ಆತ್ಮಗಳಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ, ನಿಮ್ಮ ಹಿಂದೆ ಇದ್ದುಕೊಂಡು ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ, ನಿಮ್ಮನ್ನು ಪ್ರೋತ್ಸಾಹಿಸುತ್ತೇವೆ, ನಿಮ್ಮನ್ನು ಪೋಷಿಸುತ್ತೇವೆ ಎಂದು ಹೇಳಿದ ಪ್ರಕಾರವೇ ಅವರು ಪೌಲ ಬರ್ನಬ ಅವರನ್ನು ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ಸಭೆ ಸ್ಥಾಪಿಸುವುದಕ್ಕಾಗಿ ಕಳಿಸಿಕೊಡ್ತಾರೆ. ಬರ್ನಬ ಪೌಲ ಇಬ್ಬರು ಸೇರಿ ಸುವಾರ್ತೆಯನ್ನು ಪ್ರಕಟಿಸುತ್ತಾ ಬಹಳ ಕಷ್ಟಪಟ್ಟು ಸೇವೆ ಮಾಡುತ್ತಾರೆ. ಇದೆಲ್ಲ ಅಪೊಸ್ತಲರ ಕೃತ್ಯದಲ್ಲಿ ಬರೆಯಲಾಗಿದೆ. 13ನೇ ಅಧ್ಯಾಯ 2ನೇ ವಚನ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು, ನಾನು ಬರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರಿಬ್ಬರನ್ನು ಕಳಿಸಿಕೊಟ್ಟರು. ಪೌಲ ಬರ್ನಬ ಇಬ್ಬರು ಸೇರಿ ದೊಡ್ಡ ಸೇವೆ ಮಾಡುವುದಕ್ಕಾಗಿ ಇವರಿಬ್ಬರು ಕೂಡ ಹೊರಟು ಹೋಗುತ್ತಾರೆ. ಸಹಾಯ ಮಾಡುವುದಕ್ಕಾಗಿ ಯೋಹಾನನು ಎಂಬ ಒಬ್ಬ ಯವನಸ್ಥನನ್ನು ಕೂಡ ಕರೆದೊಯ್ತಾರೆ. ಸಹಾಯ ಮಾಡುವುದಕ್ಕಾಗಿ ಅವನ ಆಕ್ಚುಯಲ್ ಹೆಸರೇನೆಂದರೆ ಜಾನ್ ಮಾರ್ಕ್. ಈ ಹುಡುಗನನ್ನು ಬರ್ನಬ ಪೌಲ ಇಬ್ಬರು ಸೇರಿ ತಮ್ಮೊಂದಿಗೆ ಕರೆದೊಯ್ತಾರೆ. ಸ್ವಲ್ಪ ದೂರ ಚೆನ್ನಾಗಿ ಬರ್ತಾನೆ, ಸ್ವಲ್ಪ ಹೊತ್ತು ಚೆನ್ನಾಗೇ ಇರ್ತಾನೆ, ಅವರ ಬಟ್ಟೆಗಳನ್ನು ವಾಶ್ ಮಾಡಿ ಕೊಡ್ತಾನೆ, ಅವರಿಗೆ ಸ್ವಲ್ಪ ಅಡಿಗೆ ಕೂಡ ಮಾಡಿ ಹಾಕ್ತಾನೆ, ಅವರಿಗೆ ಕುಡಿಯಲು ನೀರು ತಂದು ಕೊಡ್ತಾನೆ. ಹೀಗೆ ಎಲ್ಲದಕ್ಕೂ ಉಪಯೋಗ ಆಗ್ತಾನೆ. ಬರಲ ಸೇವೆ ಸ್ವಲ್ಪ ಕಷ್ಟಕರವಾಗಿ ಇರುತ್ತದೆ. ವಿರೋಧವು ಕೂಡ ಬಹಳ ಹೆಚ್ಚಾಗಿದೆ. ಕೆಲವೊಂದು ಕಡೆ ಬೆದರಿಸ್ತಿದ್ದಾರೆ, ಇನ್ನು ಕೆಲವು ಕಡೆ ಹೊಡೆಯಲೇ ಬರ್ತಿದ್ದಾರೆ. ಅಂತಹ ಸ್ಥಳಗಳಲ್ಲಿ ಇರುವುದು ಬಹಳ ಕಷ್ಟಕರವಾಗಿದೆ. ಇನ್ನು ಪರಿಸ್ಥಿತಿ ಏನು ಸರಿಯಾಗಿಲ್ಲದಿರುವಾಗ ಒಂದು ದಿನ ಪೌಲ ಬರ್ನಬ ಮನೆಗೆ ತಿರುಗಿ ಬಂದಾಗ, ಊಟ ಮಾಡೋಣ, ಸ್ವಲ್ಪ ಹಸಿವೆಯಾಗಿದೆ ಎಂಬುದಾಗಿ ಊಟ ಮಾಡಲು ಹೋದಾಗ ಅವರಿಗೋಸ್ಕರ ಅಡಿಗೆ ಮಾಡಿಡಬೇಕಾದಂತಹ ಹುಡುಗನು ಅಡಿಗೆಯೂ ಮಾಡಲಿಲ್ಲ, ಅವನು ಕಾಣಲಿಲ್ಲ. ಏನಿದು, ಎಲ್ಲಿಗೆ ಹೋದ? ಎಷ್ಟು ಹುಡುಕಿದ್ರೂ ಕಾಣಿಸಲಿಲ್ಲ. ಕೊನೆಗೆ ಅವನಿದ್ದಂತಹ ಕೋಣೆ ಹುಡುಕಿ ನೋಡಿದ್ರೆ ಅವನ ಬಟ್ಟೆಗಳು ಕೂಡ ಕಾಣಿಸಲಿಲ್ಲ. ಸ್ವಲ್ಪ ತಾದ್ಮೇಲೆ ಅರ್ಥವಾಯ್ತು, ಓಹೋ, ಎತ್ತಂಗಡಿ ಮಾಡಿದಾನೆ ಎಂದ ಅರ್ಥ. ಏನ್ ಮಾಡಿದಾನೆ? ಹುಡುಗ ಎತ್ತಂಗಡಿ ಮಾಡಿದಾನೆ ಎಂದ ಅರ್ಥ. ಯಾವ ಹುಡುಗನು? ಯೋಹಾನನು ಎಂಬ ಹುಡುಗನು. ಅವನ ಫುಲ್ ನೇಮ್ ಏನು? ಮಾರ್ಕನೆನಿಸಿಕೊಳ್ಳುವ ಯೋಹಾನನು. ಅರ್ಧದಲ್ಲಿಯೇ ಅದ್ಭುತವಾದ ಸೇವೆಯನ್ನು, ಅದ್ಭುತವಾದ ಸೇವಕರನ್ನು ಬಿಟ್ಟು ಸೇವೆಯಲ್ಲಿರುವ ಕಷ್ಟಗಳನ್ನು ತಾಳಲಾರದೆ ಓಡಿ ಹೋದ. ನಡೆದಿದ್ದು ಅದೇ. ಆ ನಂತರ ಏನಾಯ್ತೆಂದು ನೋಡಿಕೊಳ್ಳೋಣ ಬನ್ನಿ. ಕೆಲವೊಂದು ವರ್ಷಗಳ ನಂತರ 16ನೇ ಅಧ್ಯಾಯ. ಪೌಲನು ದೆರ್ಬೆಗೂ ಲುಸ್ತ್ರಕ್ಕೂ ಬಂದನು. ದೆರ್ಬೆ, ನೆಕ್ಸ್ಟ್ ಲುಸ್ತ್ರ ಎಂಬ ಪ್ರಾಂತ್ಯಕ್ಕೆ ಪೌಲನು ಬರ್ತಿದ್ದಾನೆ. ಲುಸ್ತ್ರ 2 ಕಿಲೋಮೀಟರ್ ದೂರದಲ್ಲಿದೆ ಎಂಬ ಕಿಲೋಮೀಟರ್ ಕಲ್ಲನ್ನು ನೋಡಿರುತ್ತಾನೆ. ಅಲ್ಲಿಯೇ ಸ್ವಲ್ಪ ಹೊತ್ತು ಪೌಲನು ನಿಂತಿರುತ್ತಾನೆ. ಹೋಗಬೇಕೋ? ಅಲ್ಲಿಗೆ ಹೋಗಬೇಕೋ ಬೇಡವೋ? ಹೋಗಬೇಕೋ ಬೇಡವೋ? ಹೋಗಬೇಕೋ ಬೇಡವೋ? ಸ್ವಲ್ಪ ಹೊತ್ತು ಅಲ್ಲೇ ನಿಂತಿರುತ್ತಾನೆ. ಅವನೊಂದಿಗೆ ಬರ್ತಿರುವಂತಹ ಶಿಷ್ಯರು ಕೂಡ ಅಲ್ಲೇ ನಿಂತಿರುತ್ತಾರೆ. ಲುಸ್ತ್ರಕ್ಕೆ ಹೋಗಬೇಕೋ ಬೇಡವೋ? ಯಾಕೆಂದರೆ ಆ ಊರಿನ ಜನರು ಪೌಲನಿಗೆ ಮೊದಲು ಏನ್ ಮಾಡ್ತಾರೆ ಗೊತ್ತಾ? ನೋಡೋಣ ಬನ್ನಿ. 14ನೇ ಅಧ್ಯಾಯ 8ನೇ ವಚನ. ಲುಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು. ಅವನು ಹುಟ್ಟು ಕುಂಟನಾಗಿದ್ದು ಎಂದಿಗೂ ನಡೆಯಲಾರದೆ ಕೂತವನಾಗಿದ್ದನು. ಅವನು ಪೌಲನು ಆಡುವ ಮಾತುಗಳನ್ನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಉಂಟೆಂದು ತಿಳಿದು, ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ಆ ಮನುಷ್ಯನು ಹಾರಿ ನಡೆದಾಡಿದನು. ಪೌಲನು ಮಾಡಿದ್ದನ್ನು ಗುಂಪು ಕೂಡಿದ್ದ ಜನರು ನೋಡಿ
ಲುಕವೋನ್ಯ ಭಾಷೆಯಲ್ಲಿ ಕೂಗಾಡಿ, ದೇವತೆಗಳು ಮನುಷ್ಯ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಕೂಗಾಡಿ ಬರ್ನಬನನ್ನು ದೇವರೆಂತಲೂ, ಪೌಲನು ಮಾತಾಡುವುದರಲ್ಲಿ ಮುಖ್ಯನಾದ್ದರಿಂದ ಅವನನ್ನು ಹೆರ್ಮೆ ದೇವರೆಂತಲೂ ಹೆಸರಿಟ್ಟರು. ಊರ ಮುಂದಿದ್ದ ದೌಸ್ ದೇವರ ದೇವಸ್ಥಾನದ ಪೂಜಾರಿಯು ಎತ್ತುಗಳನ್ನು, ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ಇದನ್ನು ಕೇಳಿ ಅಪೋಸ್ತಲರಾದ ಬರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ, ಜನರೇ, ನೀವು ಮಾಡುವುದು ಇದೇನು? ನಾವು ಕೂಡ ನಿಮ್ಮ ಸ್ವಭಾವದಂತಹ ಮನುಷ್ಯರೇ. ನಡೀಲಿಕ್ಕಾಗದೇ ಇರುವಂತಹ ಒಬ್ಬ ಹುಟ್ಟುಕುಂಟನನ್ನು ಪೌಲನು ನೋಡಿ, ಯೇಸುವಿನ ನಾಮದಲ್ಲಿ ಎದ್ದೇಳು ಎಂದು ಹೇಳಿದ ಕೂಡಲೇ ಅವನು ಎದ್ದು ನಿಲ್ಲುತ್ತಾನೆ. ಯಾವತ್ತೂ ನಡೀಲಿಕ್ಕಾಗದೇ ಇರುವವನು ಅದ್ಭುತವಾಗಿ ನಡೆಯುತ್ತಾನೆ. ಅದನ್ನು ನೋಡಿರುವಂತಹ ಅಲ್ಲಿರುವಂತಹ ಲುಸ್ತ್ರದಲ್ಲಿರುವ ಜನರೆಲ್ಲರೂ ಕೂಡ ದೇವದೂತರುಗಳು, ದೇವರುಗಳು ಮನುಷ್ಯರ ರೂಪದಲ್ಲಿ ನಮ್ಮ ಬಳಿಗೆ ಇಳಿದು ಬಂದರು ಅನ್ನುತ್ತಾರೆ. ಆ ದೇವರುಗಳು ಯಾರೆಂದರೆ ಪೌಲನು, ಬರ್ನಬ ಎಂಬುದಾಗಿ ಇಂಡೈರೆಕ್ಟ್ ಆಗಿ ಇವರಿಗೆ ಪೂಜೆ ಮಾಡುವುದಕ್ಕಾಗಿ ಅಲ್ಲಿ ಎಲ್ಲಾ ಸಿದ್ಧತೆ ಮಾಡುತ್ತಾ ಇದ್ರು. ಲೂಸ್ತ್ರದಲ್ಲಿ ಇದೇ ನಡೆದಿತ್ತು. ಎಷ್ಟರ ಮಟ್ಟಿಗೆ ಪೌಲ ಬರ್ನಬ ಅವರಿಗೆ ಜನರು ನಂಬಿದರೆ ಎನ್ನುವುದಾದರೆ, ಸಾಕ್ಷಾತ್ ಮೇಲಿನಿಂದ ಇಳಿದು ಬಂದಿರುವಂತಹ ದೇವರುಗಳು ಇವರು ಎನ್ನುವಷ್ಟರ ಮಟ್ಟಿಗೆ ನಂಬಿದ್ರು. ಇಲ್ಲಿ ನೀವು ಅನ್ನಬಹುದು, ಬ್ರದರ್ ಒಂದ್ ನಿಮಿಷ ನಿಲ್ಲಿ, ಈಗ ತಾನೇ ನೀವು ಮಾತಾಡುತ್ತಾ ಪೌಲನು ಲುಸ್ತ್ರ 2 ಕಿಲೋಮೀಟರ್ ದೂರದಲ್ಲಿದೆ ಎಂಬ ಆ ಕಿಲೋಮೀಟರ್ ಕಲ್ಲು ನೋಡಿದಾಗ ಹೋಗ್ಬೇಕೋ ಬೇಡವೋ, ಹೋಗ್ಬೇಕೋ ಬೇಡವೋ, ಹೋಗ್ಬೇಕೋ ಬೇಡವೋ ಎಂಬುದಾಗಿ ಸ್ವಲ್ಪ ಮಟ್ಟಿಗೆ ಸಂದೇಹವನ್ನು ಪೌಲನು ತೋರ್ಪಡಿಸಿರುತ್ತಾನೆ ಎಂದು ನೀವು ಹೇಳಿದಿರಲ್ಲವೇ? ಲುಸ್ತ್ರದಲ್ಲಿ ಪೌಲನಿಗೂ ಬರ್ನಬನಿಗೂ ದೇವರಂತೆ ಅವರನ್ನು ಸನ್ಮಾನಿಸಿ ಕೊನೆಗೆ ಅವರನ್ನು ಪೂಜಿಸುವಷ್ಟರ ಮಟ್ಟಿಗೆ ಅವರು ಪೌಲನ ಕುರಿತು ಭಾವಿಸಿದರೆ ಮತ್ಯಾಕೆ ಲುಸ್ತ್ರಕ್ಕೆ ಹೋಗಲು ಪೌಲನು ಸಂದೇಹ ಪಟ್ಟ ಎಂಬ ಪ್ರಶ್ನೆ ನೀವು ಹಾಕಬಹುದು. 18ನೇ ವಚನ, ಅವರು ಈ ಮಾತುಗಳನ್ನು ಹೇಳಿದರು. ಜನರು ತಮಗೆ ಬಲಿ ಕೊಡದಂತೆ ಜನಸಮೂಹದವರನ್ನು ತಡೆಯುವುದು ಬಹು ಕಷ್ಟವಾಗಿತ್ತು. ಪೌಲನಿಗಾಗಿ ಬರ್ನಬನಿಗಾಗಿ ಬಲಿ ಕೊಡುವುದಕ್ಕೋಸ್ಕರ ಅವರು ಎಲ್ಲಾ ಸಿದ್ಧತೆ ಮಾಡಿದಾಗ ಅವರನ್ನು ತಡೆಯುವುದಂತೆ ಎಷ್ಟೋ ಕಷ್ಟವಾಗಿತ್ತಂತೆ ಪೌಲ ಬರ್ನಬರಿಗೆ. 19ನೇ ವಚನ, ತರುವಾಯ ಅಂತಿಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯಹೂದ್ಯರು ಬಂದು, ಯಾರು ಬಂದ್ರಂತೆ? ಯಹೂದ್ಯರು ಬಂದ್ರು. ಹಾಗಾದರೆ ಪೌಲನು ಯಾರು? ಪೌಲನು ಯಹೂದ್ಯನೇ, ಬರ್ನಬನು ಕೂಡ ಯಹೂದ್ಯನೇ. ಯಹೂದ್ಯರಿಗೆ ದೇವರು ಯಾರು? ಯೆಹೋವನೇ. ಈಗ ಇವರೆಲ್ಲರೂ ಯಾರು? ಒಂದೇ ಗುಂಪಿಗೆ, ಒಂದೇ ನಂಬಿಕೆಗೆ ಸೇರಿದವರಾಗಿದ್ರು. ಅಂತಿಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯಹೂದ್ಯರು ಬಂದು ಜನ ಸಮೂಹದವರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಪೌಲನ ಮೇಲೆ ಕೊಲ್ಲುವುದಕ್ಕೆ ಕಲ್ಲೆಸೆಯಲು ಅವನು ಸತ್ತನು ಎಂದು ಭಾವಿಸಿ ಊರ ಹೊರಕ್ಕೆ ಅವನನ್ನು ಎಳೆದು ಬಿಟ್ಟರು. ಏನಿದು ಪ್ರಿಯರೇ, ಏನಿದು? ಕೆಲವೇ ನಿಮಿಷಗಳ ಹಿಂದೆ ಪೌಲನಿಗೋಸ್ಕರ ಬರ್ನಬನಿಗೋಸ್ಕರ ಬಲಿ ಅರ್ಪಿಸುವುದಕ್ಕಾಗಿ ಎಲ್ಲರೂ ಕೂಡಿ ಬಂದಿದ್ದರು ಪ್ರಿಯರೇ. ಆ ನಂತರ ಕೆಲವೊಂದು ಯಹೂದ್ಯರು ಅಂತಿಯೋಕ್ಯದಿಂದಲೂ ಇಕೋನ್ಯದಿಂದಲೂ ಬಂದಾಗ ಲೋಕಲ್ ಆಗಿರುವವರೆಲ್ಲರನ್ನು ತಮ್ಮ ಪರವಾಗಿ ಸೇರಿಸಿಕೊಂಡು ಅಲ್ಲಸಲ್ಲದ ನಿಂದೆಗಳನ್ನು ಪೌಲನ ಮೇಲೆಯೂ ಬರ್ನಬನ ಮೇಲೆಯೂ ಹೊರಿಸಿ ಅವರಿಗೆ ವಿರುದ್ಧವಾಗಿ ಮಾತಾಡಿ ಇವರಿಬ್ಬರ ಮೇಲೆ ಬಹಳ ಅಭಿಮಾನ ಇಟ್ಟ ಜನರನ್ನೇ ತಮ್ಮ ಪಕ್ಷದಲ್ಲಿ ಸೇರಿಸಿಕೊಂಡು ಕೊನೆಗೆ ಏನ್ ಮಾಡುವ ಪ್ರಯತ್ನ ಮಾಡ್ತಾರೆ ಗೊತ್ತಾ? ಪೌಲನನ್ನು ಎಲ್ಲರೂ ಸೇರಿ ಕೊಲ್ಲುವುದಕ್ಕೆ ಕಲ್ಲೆಸೆಯುತ್ತಾರೆ. ಎಷ್ಟರ ಮಟ್ಟಿಗೆ ಕಲ್ಲೆಸೆಯುತ್ತಾರೆ ಗೊತ್ತಾ? ಆ ಕಲ್ಲೆಸೆತದಿಂದ ಪೌಲನು ಬಹಳಷ್ಟು ಒದ್ದಾಡಿ 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 ಇನ್ನು ಪೌಲ ಕುಸಿದು ಬೀಳುತ್ತಾನೆ. ಯಾವ ಚಲನೆ ವಲನೆ ಇರಲ್ಲ. ಅವರೊಂದು ನಿರ್ಧಾರಕ್ಕೆ ಬರ್ತಾರೆ ಪ್ರಿಯರೇ. ಯಾವ ನಿರ್ಧಾರ ಹೇಳಿ? ಪೌಲನು ಸತ್ತು ಹೋದನೆಂದು. ಸತ್ತೋಗಿರುವ ನಾಯಿಯನ್ನು ಊರಲ್ಲಿ ಎಂದಾದರೂ ನೋಡಿದೀರಾ? ಕಾಲಿಗೆ ಹಗ್ಗ ಕಟ್ಟಿ ಏನ್ ಮಾಡ್ತಾರೆ? ಎಳೆದುಕೊಂಡು ಊರ್ ಹೊರಗೆ ತಕ್ಕೊಂಡು ಹೋಗ್ತಾರೆ. ಪೌಲನನ್ನು ಕೂಡ
ಎಳೆದುಕೊಂಡು ಊರ ಹೊರಕ್ಕೆ ತೆಗೆದುಕೊಂಡು ಹೋದ್ರಂತೆ. ಯಾರಾದರೂ ನಮಗೆ ಇಲ್ಲಿರುವ ಕಾರ್ಪೆಟ್ ಮೇಲೆ ಸ್ವಲ್ಪ ಎಳೆಯುತ್ತಾರೆ ಅಂದ್ಕೊಳ್ಳಿ, ಚರ್ಮ ಸುಲ್ಕೊಂಡು ಬರುತ್ತೆ. ಹೀಗೆ ಎಳ್ಕೊಂಡು ಹೋಗೋದಾದ್ರೆ ಚರ್ಮ ಸುಲಿಯುತ್ತೆ. ಆ ಬೀದಿಗಳಲ್ಲಿ, ಆ ಹಳ್ಳಗಳ ನಡುವೆ ಪೌಲನಿಗೆ ಸೆಳ್ಕೊಂಡು ಹೋದ್ರೆ ಅವನ ಶರೀರವೆಲ್ಲವೂ ಕೂಡ ಏನಾಗಿರುತ್ತೆ ಯೋಚಿಸಿ. ಎಳ್ಕೊಂಡು ಹೋಗುತ್ತಾರೆ. ಸತ್ತಿದ್ದಾನೆ ಎಂದು ಭಾವಿಸಿ ಎಳೆದುಕೊಂಡು ಹೋಗುತ್ತಾರೆ. ಕೊನೆಗೆ ಊರ ಹೊರಗೆ ಎಸೆಯುತ್ತಾರೆ. ಇದೇ ಲುಸ್ತ್ರಾದಲ್ಲಿ ಕೆಲವು ವರ್ಷಗಳ ಹಿಂದೆ ಪೌಲನಿಗೆ ಆದ ಸನ್ಮಾನ. ಪೌಲನೇ, ಲುಸ್ತ್ರದ ಬಗ್ಗೆ ಏನಾದ್ರೂ ಹೇಳುವಿಯಾ? ಏನ್ ಹೇಳನ್ನುತ್ತೀರಿ? ಮೊದಲು ನಮ್ಮನ್ನು ದೇವರೆಂದು ಭಾವಿಸಿದ್ರು, ಸನ್ಮಾನಿಸಿ ನಮ್ಮನ್ನು ಪೂಜಿಸಲು ಕೂಡ ಸಾಹಸ ಮಾಡಿದ್ರು. ಆ ನಂತರ ನಮಗೆ ಸಾಯುವಷ್ಟು ಹೊಡೆದ್ರು, ಕಲ್ಲೆಸೆದು ಕೊಲ್ಲುವ ಪ್ರಯತ್ನ ಮಾಡಿದ್ರು. ಇನ್ನೇನು ನಾನು ಸತ್ತಿದ್ದೇನೆಂದು ಭಾವಿಸಿ ಊರ ಹೊರಗೆ ಎಳೆದುಕೊಂಡು ಹೋದ್ರು. ಪೌಲನೇ, ಲುಸ್ತ್ರದ ಕುರಿತು ಇದನ್ನು ಬಿಟ್ರೆ ಬೇರೆ ಒಳ್ಳೆ ಮಾತಿಲ್ಲವೋ? ಮತ್ತೇನಿದೆ? ಏನಿದೆ? ಸುವಾರ್ತೆ ಪ್ರಕಟಿಸಬೇಕೆಂದು ಹೋದೆ, ಆದರೆ ನಾನು ಪ್ರಕಟಿಸಿದ ಸುವಾರ್ತೆ ಕೇಳಬೇಕಾದಂಥವರು, ನಂಬಿಕೆ ಇಡಬೇಕಾದಂಥವರು, ಅದೇನೋ ನಾನು ಮಾಡುತ್ತಿರುವ ಸೇವೆ ಅಪಾರ್ಥ ಮಾಡಿಕೊಳ್ತಾರೆ, ಕಲ್ಲೆಸೆಯುತ್ತಾರೆ, ನಾನು ಸತ್ತಿದ್ದೇನೆಂದು ಭಾವಿಸಿ ಊರಾಚೆಗೆ ಎಸೆಯುತ್ತಾರೆ. ಇದನ್ನು ಬಿಟ್ರೆ ಲುಸ್ತ್ರದಲ್ಲಿ ನನಗೆ ಮಧುರವಾದ ಜ್ಞಾಪಕಗಳೇನೂ ಇಲ್ಲ, ಕಹಿಯಾದ ಅನುಭವಗಳೇ ಇವೆ. ಸುವಾರ್ತೆ ಪ್ರಕಟಿಸುತ್ತಾ ಹೋಗುತ್ತಿರುವಾಗ ಲುಸ್ತ್ರ ಮತ್ತೆ 2 ಕಿಲೋಮೀಟರ್ ದೂರ ಎಂಬ ಬೋರ್ಡ್ ಇತ್ತೋ, ಇಲ್ಲವೇ 1 ಕಿಲೋಮೀಟರ್ ದೂರ ಎಂಬ ಬೋರ್ಡ್ ಇತ್ತೋ ಗೊತ್ತಿಲ್ಲ. ಬಹುಶಃ ಒಂದು ಕಲ್ಲು ಕಾಣಿಸಿರುತ್ತೆ. ಮತ್ತೆ ನಾನು ಲುಸ್ತ್ರದೊಳಗೆ ಹೋಗುತ್ತಿದ್ದೇನೆ. ನನಗೋಸ್ಕರ ಮತ್ತೇನು ಹೇಳಿ ಕಾದಿದೆಯೋ ಗೊತ್ತಿಲ್ಲ. ಮತ್ತೆ ಹೊಡೆಯುತ್ತಾರೇನೋ. ಅಯ್ಯೋ, ಮೊದಲು ಬಂದವನಿಗೆ ಸಾಯುವಷ್ಟು ಹೊಡೆದಿದ್ದೇವಲ್ಲವೇ, ಅವನು ಮತ್ತೆ ಬಂದಿದ್ದಾನೆ. ಮತ್ತೆ ಮೇಲೆ ದಾಳಿ ಮಾಡ್ತಾರೇನೋ, ಮತ್ತೆ ಸಾಯುವಷ್ಟು ಹೊಡೆಯುತ್ತಾರೇನೋ. ಏನಾಗ್ಲಿಕ್ಕಿದೆ? ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ನಾನು ಕಷ್ಟಪಟ್ಟಿದ್ದೇನೆ, ನಾನು ಪ್ರಯಾಸ ಪಟ್ಟಿದ್ದೇನೆ, ನಾನು ಮಾಡಬೇಕಾದದ್ದೆಲ್ಲವನ್ನು ಮಾಡಿದ್ದೇನೆ, ಆದರೆ ಅದೇನೋ ನನ್ನ ಜೀವಿತದಲ್ಲಿ ಪ್ರತಿಫಲ ನನಗೆ ದೊರಕಲಿಲ್ಲ ಎನ್ನುವಂಥವ್ರು ಯಾರಾದ್ರೂ ಇದ್ದೀರಾ? ನೀಟ್ ಎಕ್ಸಾಮ್ ಆಗಿರ್ಬೋದು, CET ಎಕ್ಸಾಮ್ ಆಗಿರ್ಬೋದು, ಹೀಗೆ ಯಾವ ಪರೀಕ್ಷೆಗಳಲ್ಲಿ ಖಚಿತವಾಗಿ ನಾನು ಜಯ ಸಾಧಿಸುತ್ತೇನೆ ಎಂಬುದಾಗಿ ನೀವು ರಾತ್ರಿ ಹಗಲು ಕಷ್ಟಪಟ್ಟಿದ್ದೀರೋ, ಅದರಲ್ಲಿ ಪ್ರತಿಫಲ ದೊರಕಲಿಲ್ಲವೋ? ಇಂಟರ್ವ್ಯೂ ನಂತರ ಇಂಟರ್ವ್ಯೂಗೆ ನೀವು ಹೋಗಿ ಇಂಟರ್ವ್ಯೂ ಕೊಟ್ಟಿದ್ದೀರಿ, ಆದರೆ ಅದೇನೋ ಒಂದು ಜಾಬ್ ಕೂಡ ಸಿಗಲಿಲ್ಲವೋ? ಮಗಳ ಮದುವೆಗಾಗಿ ಮದುವೆ ಸಂಬಂಧ ನೋಡಿದ್ರು ಕೂಡ ಒಂದು ಸೆಟ್ ಆಗಲಿಲ್ಲವೋ? ಒಂದು ಮನೆ ಕೊಂಡ್ಕೊಳ್ಬೇಕು ಇಲ್ಲವೇ ಕಟ್ಟಬೇಕು ಎಂದು ಎಷ್ಟೇ ಹುಡುಕಾಡಿದ್ರು ಕೂಡ ಸರಿಯಾದ ಸ್ಥಳ ನಿಮಗೆ ಸಿಗುತ್ತಾ ಇಲ್ಲವೋ? ಅಂದ್ಕೊಂಡ ಮನೆ ಕೊಂಡ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲವೋ? ನಿಮ್ಮ ಪ್ರಯತ್ನಗಳೆಲ್ಲ ವಿಫಲವಾಗಿವೆಯೋ? ಮತ್ತೇನು ಆವರಿಸುತ್ತೆ ಹೇಳಿ? ನಿರಾಶೆ, ನಿರುತ್ಸಾಹ. ಇದೇನು ದೇವರೇ, ನಾವು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗ್ಬಿಟ್ಟಿವೆ, ಯಾಕೆ ಬದುಕಿರಬೇಕು? ಇನ್ನೂ ಕೆಲವರಾದರು, ಯಾಕೆ ನಾನು ಬದುಕಿರಬೇಕು? ಇನ್ನೂ ಕೆಲವರಾದರು, ಯಾಕೆ ನಿನ್ನ ಸಭೆಗೆ ಬರಬೇಕು? ಯಾಕೆ ಪ್ರಾರ್ಥನೆ ಮಾಡಬೇಕು? ಯಾಕೆ ನಿನ್ನನ್ನು ಸೇವಿಸಬೇಕು? ಯಾಕೆ ನಿನ್ನನ್ನು ಪೂಜಿಸಬೇಕು? ಯಾಕೆ ನಿನ್ನನ್ನು ಆರಾಧಿಸಬೇಕು ಎಂದು ಹೀಗೆ ಹೇಳುವಂತವರು ಯಾರು ಗೊತ್ತಾ? ದೇವರ ಬಳಿಗೆ ವರಗಳಿಗೋಸ್ಕರ ಬರುವವರಾಗಿದ್ದಾರೆ. ಎದಕ್ಕಾಗಿ ಬರುವವರು? ವರಗಳಿಗೋಸ್ಕರ ಬರುವವರಾಗಿದ್ದಾರೆ. ಎಸ್, ದೇವರ ಸನ್ನಿಧಿಗೆ ದೇವರಿಗೋಸ್ಕರ ಬರುವವರು ಕೆಲವರಿದ್ರೆ, ದೇವರು ಕೊಡುವ ವರಗಳಿಗಾಗಿ ಬರುವವರು ಇನ್ನು ಕೆಲವರಿದ್ದಾರೆ. ನೀವು ದೇವರ ಬಳಿಗೆ ದೇವರು ಕೊಡುವ ವರಗಳಿಗಾಗಿ ಬರುವುದಾದರೆ, ದೇವರು ವರ ಕೊಡದೇ ಇದ್ದರೆ ನೀವು ದೇವರನ್ನೇ ಬಿಟ್ಟು ಹೋಗುವಂತವರಾಗಿರುತ್ತೀರಿ. ವರಗಳಿಗೋಸ್ಕರವಲ್ಲದೆ ವರ ಕೊಡುವಂತಹ ದೇವರಿಗೋಸ್ಕರ ನೀವು ಬರುವುದಾದರೆ ನಿಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ಆ ದೇವರನ್ನು ನೀವು ಬಿಟ್ಟು ಹೋಗೋದಿಲ್ಲ. ಲುಸ್ತ್ರ ಪೌಲನ ಜೀವಿತದಲ್ಲಿ ಒಂದು ಕಹಿ ಅನುಭವ ಆಗಿತ್ತು. ಗಾಯಗಳನ್ನೇ ಉಳಿಸಿತು, ಪೆಟ್ಟುಗಳನ್ನೇ ಉಳಿಸಿತು, ಕಹಿ ಅನುಭವವನ್ನೇ ಉಳಿಸಿತು. ಹಾಗೆಂದ ಮಾತ್ರಕ್ಕೆ ಆ ಲುಸ್ತ್ರ ಎಂಬ ಪ್ರಾಂತ್ಯವನ್ನು ಪೌಲನು ಬಿಟ್ಟಿದ್ದಾನೆ ಎಂದು ನೆನೆಸುತ್ತೀರಾ? ಇಲ್ಲ ಪ್ರಿಯರೇ, ಮತ್ತೊಮ್ಮೆ ಲುಸ್ತ್ರಕ್ಕೆ ಹೋಗಬೇಕು ಎಂಬ ತೀರ್ಮಾನ ತೆಗೆದುಕೊಳ್ಳುತ್ತಾನೆ. ಪೌಲನೇ, ಮತ್ತೊಮ್ಮೆ ಹೋಗಬೇಕನ್ನುತ್ತಾ ಇದ್ದಿ, ಎಲ್ಲಿ ಮತ್ತೆ ಹೊಡೆಯುತ್ತಾರೇನೋ, ಕೊಂದು ಹಾಕುತ್ತಾರೇನೋ ಅಂದಾಗ ಪೌಲನು ಹೇಳಿರ್ತಾನೆ, ನಾನು ನನ್ನ ಪ್ರಾಣಕ್ಕೆ, ಸಾವಿಗೆ ಭಯಪಟ್ಟಿದ್ದೇಯಾದರೆ ಈ ಸುವಾರ್ತೆ ಸಾರುವವನಾಗಿ ಇರುತ್ತಲೇ ಇಲ್ಲ. ಯಾವ ದಿನ ನಾನು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದೇನೋ ಆ ದಿನವೇ ವಾಸ್ತವದಲ್ಲಿ ನಾನು ಸತ್ತಿದ್ದೇನೆ. ಇನ್ನು ಬದುಕಿರೋದು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಬದುಕಿದ್ದಾನೆ.
ಹಾಗಾಗಿ ನಾನು ಭಯಪಡೋದಿಲ್ಲ, ಬನ್ನಿರಿ ಹೋಗೋಣ ಎಂಬುದಾಗಿ ಧೈರ್ಯದಿಂದ ಲುಸ್ತ್ರ ಎಂಬ ಪಟ್ಟಣದಲ್ಲಿ ಪೌಲನು ಹೆಜ್ಜೆ ಇಡುತ್ತಾನೆ. ಕಳೆದ ಸಾರಿ ಅದೇ ಲುಸ್ತ್ರ ಪಟ್ಟಣಕ್ಕೆ ಬಂದಾಗ ಕಹಿ ಅನುಭವ ಅವನಿಗುಂಟಾದವು. ಕಳೆದ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ಕಹಿ ಅನುಭವಗಳು ನಿಮಗೆ ಉಂಟಾಗಿದ್ದಿರಬಹುದು. ಕಳೆದ ವರ್ಷಗಳಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಮಾಡಿರುವ ಪ್ರಯತ್ನಗಳೆಲ್ಲ ವಿಫಲವಾಗಿರಬಹುದು. ಕಹಿಯಾದ ಅನುಭವಗಳೇ ನಿಮಗೆ ಬಹುಶಃ ಇದ್ದಿರಬಹುದು. ಹಾಗೆಂದ ಮಾತ್ರಕ್ಕೆ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಚಿಂತೆ ಮಾಡಬೇಡಿ, ಕುಗ್ಗಿ ಹೋಗಬೇಡಿರಿ. ಯಾರಿಗೆ ಬೇಕು ಈ ಬದುಕು ಎಂಬುದಾಗಿ, ಸತ್ರೆ ಚೆನ್ನಾಗಿರುತ್ತೆ ಎಂಬ ಒಂದು ಅವಗಾಹನಕ್ಕೆ ಬರಬೇಡಿರಿ. ಯಾಕೆಂದರೆ ಒಳ್ಳೆಯ ದಿನಗಳು ಮುಂದೆ ಬರುವಂತವುಗಳಾಗಿವೆ. ನೀವು ಪಟ್ಟ ಪ್ರಯಾಸಕ್ಕೆ, ಮಾಡಿದ ಪ್ರಯತ್ನಕ್ಕೆ ನಿಮಗೆ ಪ್ರತಿಫಲವನ್ನು ತರುವಂತಹ ವರ್ಷವು ನಿಮಗೋಸ್ಕರ ಮುಂದೆ ಕಾದು ಎದುರು ನೋಡುತ್ತಾ ಇದೆ ಎಂಬುದನ್ನು ನಂಬಿರಿ. ಪೌಲನೇ ಮೊದಲು ಲುಸ್ತ್ರಕ್ಕೆ ಹೋದಾಗ ಏನ್ ಮಾಡಿದ್ರು? ಅವರು ಸಾಯುವಷ್ಟು ಹೊಡೆದ್ರು. ನನಗೆ ನಾಯಿಯನ್ನು ಎಳ್ಕೊಂಡು ಹೋದಂತೆ ನನ್ನ ಶರೀರವನ್ನೆಲ್ಲ ಎಳೆದುಕೊಂಡು ಹೋಗಿ ಊರ ಹೊರಗೆ ಎಸೆದಿದ್ದಾರೆ. ಹಾಗಾದ್ರೆ ಮತ್ತೆ ಅಲ್ಲಿಗೆ ಯಾಕೆ ಹೋಗುತ್ತೇನೆ ಅನ್ನುತ್ತಿ? ಮತ್ತೆ ಅಲ್ಲಿಗೆ ಹೋಗಿ ಯಾಕೆ ಸೇವೆ ಮಾಡುತ್ತೇನೆ ಅನ್ನುತ್ತಿ? ಸ್ವಂತ ಕೈಯಾರೆ ಸಾವನ್ನು ಕೋರಿ ತಂದುಕೊಳ್ಳುವಿಯೋ? ಸ್ವಂತ ಕೈಯಾರೆ ಮರಣವನ್ನು ತಂದುಕೊಳ್ಳುವಿಯೋ? ನಿಲ್ಲಿಸು, ನಿನ್ನ ಸೇವೆಯನ್ನು ನಿಲ್ಲಿಸು. ಲುಸ್ತ್ರಕ್ಕೆ ಹೋಗಿ ನೀನು ಮಾಡುವಂತದ್ದೇನೂ ಇಲ್ಲ. ಅಲ್ಲಿ ನೀವು ನೋಡಬೇಕಾದ ಪ್ರತಿಫಲ ಒಂದೂ ಇಲ್ಲ. ಪೆಟ್ಟು ತಿನ್ನುವುದನ್ನು ಬಿಟ್ಟರೆ, ವಧೆ ತಿನ್ನುವುದನ್ನು ಬಿಟ್ಟರೆ ಲುಸ್ತ್ರ ನಿನಗೆ ಕೊಡುವ ಬಹುಮಾನ ಬೇರೆ ಏನೂ ಇಲ್ಲ ಎಂಬುದಾಗಿ ಸೈತಾನನು ಬಹುಶಃ ನಿರಾಶೆಗೊಳಿಸಿರಬಹುದು. ಪೌಲನಿಗೆ ನಿರಾಶೆಯಾಗುವ ಪ್ರಯತ್ನ ಮಾಡಿರಬಹುದು. ಆದರೆ ಪೌಲನು ಹಿಂದಕ್ಕೆ ತಿರುಗಿ ನೋಡಲಿಲ್ಲ, ಮುಂದಕ್ಕೆ ಹೋಗುತ್ತೇನೆ ಅನ್ನುತ್ತಾನೆ. ಕಳೆದು ಹೋದ ಕಾಲದಲ್ಲಿ ಇದೇ ಲುಸ್ತ್ರ ಎಂಬ ಪಟ್ಟಣದಲ್ಲಿ ನಾನು ರಕ್ತವನ್ನು ಸುರಿಸಿದ್ದೇನೆ, ಪೆಟ್ಟುಗಳನ್ನು ತಿಂದಿದ್ದೇನೆ. ಎಲ್ಲಿ ನಾನು ಬೆವರನ್ನು ಸುರಿಸಿದ್ದೇನೋ, ಎಲ್ಲಿ ನಾನು ನನ್ನ ರಕ್ತವನ್ನು ಸುರಿಸಿದ್ದೇನೋ, ಯಾವ ಸ್ಥಳದಲ್ಲಿ ನನ್ನ ಕರ್ತನಿಗೋಸ್ಕರ ಪರಿಶ್ರಮದೊಂದಿಗೆ ಪ್ರಯಾಸ ಪಟ್ಟಿದ್ದೇನೋ, ಅಲ್ಲಿ ಖಂಡಿತವಾಗಿಯೂ ನನ್ನ ಕರ್ತನು ಪ್ರತಿಫಲವನ್ನು ಕೊಡುತ್ತಾರೆ. ಖಂಡಿತವಾಗಿಯೂ ನನ್ನ ದೇವರು ನನಗೆ ಪ್ರತಿಫಲವನ್ನು ಕೊಡುತ್ತಾರೆ ಎಂದು ನಂಬಿದ ಪ್ರಿಯರೇ ಪೌಲನು ಅದಕ್ಕಾಗಿಯೇ ಲುಸ್ತ್ರಕ್ಕೆ ಧೈರ್ಯದಿಂದ ಹೋಗುತ್ತಾನೆ. ಕೊನೆಗೆ ಆದದ್ದೇನು? ಅಷ್ಟಕ್ಕೂ ಏನಿದು? ದೆರ್ಬೆಯಲ್ಲಿಯೂ ಲುಸ್ತ್ರದಲ್ಲಿಯೂ ಪೌಲನು ಕಂಡ ಪ್ರತಿಫಲ ನೋಡೋಣ ಬನ್ನಿ. ಪೌಲನು ದೆರ್ಬೆಗೂ ಲುಸ್ತ್ರಕ್ಕೂ ಬಂದನು. ಅಲ್ಲಿ ತಿಮೋಥಿಯನೆಂಬ ಒಬ್ಬ ಶಿಷ್ಯನಿದ್ದನು. ಇವನೆಲ್ಲಿಂದ ಬಂದ ಪ್ರಿಯರೇ? ಲುಸ್ತ್ರದಲ್ಲಿ ತಿಮೋಥಿ ಎಂಬ ಒಬ್ಬ ಶಿಷ್ಯನು ಹುಟ್ಟಿ ಬರ್ತಾನೆ. ಎಲ್ಲಿಂದ ಬಂದ ಹೇಳ್ತೇನೆ ಕೇಳಿ. ಪೌಲನು ಗತಕಾಲದಲ್ಲಿ ಪಟ್ಟಿರುವ ಪ್ರಯಾಸಕ್ಕೆ, ಅವನು ಪ್ರಕಟಿಸಿರುವ ಸುವಾರ್ತೆಗೆ, ಸುರಿಸಿರುವ ಕಣ್ಣೀರಿಗೆ, ತಿಂದಿರುವ ಪೆಟ್ಟುಗಳಿಗೆ ಪ್ರತಿಫಲವಾಗಿ ದೇವರು ಅದೇ ಲುಸ್ತ್ರದೊಳಗಿಂದ ಒಬ್ಬ ಅದ್ಭುತನಾದ ಸೇವಕನನ್ನು ಎಬ್ಬಿಸುತ್ತಾರೆ. ಅವನು ಯಾರೆಂದು ಗೊತ್ತಾ? ತಿಮೋಥಿ. ಇವನು ಎಲ್ಲಿಂದ ಬರ್ತಾನೆ? ಪೌಲನು ಯಾವ ಊರಲ್ಲಿ ಪೆಟ್ಟುಗಳನ್ನು ತಿನ್ನುತ್ತಾನೋ, ಸಾವಿನ ಏಟು ತಿನ್ನುತ್ತಾನೋ, ಆ ಸ್ಥಳದಿಂದಲೇ ಒಂದು ಅದ್ಭುತವಾದ ಪ್ರತಿಫಲ ದೇವರು ಕೊಡ್ತಿದ್ದಾರೆ. ಪೌಲನೇ, ಜ್ಞಾಪಕ ಇದೆಯಾ? ಕೆಲವು ವರ್ಷಗಳ ಹಿಂದೆ ಲುಸ್ತ್ರಕ್ಕೆ ಬಂದು ಸುವಾರ್ತೆಯನ್ನು ಪ್ರಕಟಿಸಿದೆ. ನನ್ನ ಪ್ರೀತಿಯ ಕುರಿತಾದಂತಹ ಸತ್ಯವನ್ನು ಪ್ರಚುರಪಡಿಸಿದೆ. ನನಗಾಗಿ ಸೇವೆ ಮಾಡಿದೆ. ಅದಕ್ಕೆ ಪ್ರತಿಯಾಗಿ ನಿನ್ನನ್ನು ಸಾಯುವಷ್ಟು ಹೊಡೆದ್ರು. ಎಷ್ಟೋ ಪೆಟ್ಟುಗಳನ್ನು ತಿಂದೆ, ಆದರೆ ನನ್ನ ಸೇವೆ ಮಾತ್ರ ಬಿಡಲಿಲ್ಲ. ಪೌಲನೇ, ಆ ದಿನ ನೀನು ಮಾಡಿದ ಸೇವೆಗೆ, ಪ್ರಕಟಿಸಿರುವಂತಹ ಸುವಾರ್ತೆಗೆ ಪ್ರತಿಫಲ ಏನಾದ್ರೂ ಇದೆಯಾ ದೇವರೇ ಎಂದು ಎಷ್ಟೋ ಸಾರಿ ಪೌಲನೇ ನನಗೆ ಪ್ರಶ್ನಿಸಿದಿ. ಅಯ್ಯೋ, ಪ್ರತಿಫಲ ಇಲ್ಲದೆ ಇರುವುದೇನು ಪೌಲನೇ? ಅದೇ ಲುಸ್ತ್ರದೊಳಗಿಂದ ನಿನ್ನ ಜೀವಿತ ಕಾಲವೆಲ್ಲ ನಿನ್ನ ಸಂಗಡ ಇರುವಂತಹ ಒಬ್ಬ ಅದ್ಭುತನಾದ ಆತ್ಮಿಕ ಮಗನನ್ನು ನಿನಗೆ ಬಹುಮಾನವಾಗಿ ಕೊಡ್ತಿದ್ದೇನೆ ಅನ್ನುತ್ತಾರೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಕರ್ತನ ನಾಮದಲ್ಲಿ ನೀವು ಪಟ್ಟಂತಹ ಪ್ರತಿ ಪ್ರಯಾಸಕ್ಕೆ ಪ್ರತಿಫಲ ನನ್ನ ಕರ್ತನು ನಿಮಗೆ ಕೊಡ್ತಾರೆ. ಅದರಲ್ಲಿ ಯಾವ ಸಂದೇಹ ಇಲ್ಲ. ಧೈರ್ಯ ತಂದುಕೊಳ್ಳಿರಿ ಸಹೋದರ ಸಹೋದರಿಯರೇ. ನಿಮ್ಮ ಕಣ್ಣೀರಿಗೆ, ನಿಮ್ಮ ಪ್ರಾರ್ಥನೆಗೆ ನೀವು ಪಟ್ಟ ಪ್ರಯಾಸಕ್ಕೆ ನನ್ನ ಕರ್ತನು ಪ್ರತಿಫಲವನ್ನು ಸಿದ್ಧ ಮಾಡುತ್ತಿದ್ದಾರೆ. ಅತ್ಯಂತ ಶೀಘ್ರದಲ್ಲಿಯೇ ಆ ಪ್ರತಿಫಲವನ್ನು
ನಿಮ್ಮ ಜೀವಿತದಲ್ಲಿ ಕಣ್ಣಾರೆ ನೀವು ಕಾಣುವಂತವರಾಗಿದ್ದೀರಿ. ಪರಿಶುದ್ಧನಾದ ತಂದೆಯೇ, ಪ್ರಾರ್ಥನೆಯ ಭಾರ, ಆತ್ಮಗಳ ಭಾರ, ಸೇವೆಯ ಭಾರ, ಈ ಅದ್ಭುತವಾದ 3 ಅಂಶಗಳ ಸಂದೇಶ ಅನೇಕರ ಜೀವಿತದ ಮೇಲೆ ಪ್ರಭಾವ ಬೀರಿವೆ ದೇವರೇ. ಬಿತ್ತಲ್ಪಟ್ಟ ಈ ವಾಕ್ಯವನ್ನು ದೇವರೇ ನಮ್ಮ ಹೃದಯದಲ್ಲಿ ಫಲಿಸುವಂತೆ ಮಾಡಿ ಮುಂಬರುವ ದಿನಗಳಲ್ಲಿ ನಾವೇ ಉಪಯುಕ್ತ ಪಾತ್ರೆಗಳಾಗಿ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಆಶಿಸುತ್ತಿದ್ದೇವೆ. ಅಷ್ಟು ಮಾತ್ರವಲ್ಲ, ನಮ್ಮ ಮಕ್ಕಳು ಕೂಡ ಮುಂಬರುವ ದಿನಮಾನಗಳಲ್ಲಿ ನಿಮ್ಮ ನೊಗ ಹೊರಬೇಕು, ನಿಮ್ಮ ಸೇವೆ ಮಾಡಬೇಕು, ನಿಮಗೋಸ್ಕರ ಜೀವಿಸಬೇಕು, ನಿಮ್ಮ ಪ್ರೀತಿ ಪ್ರಚುರಪಡಿಸಬೇಕು ದೇವರೇ. ಅಂತಹ ಭಾಗ್ಯವನ್ನು ನಮ್ಮ ಮಕ್ಕಳಿಗೂ ಕೂಡ ದಯಪಾಲಿಸಿರಿ. ಅವರು ಲೋಕಾನುಸಾರವಾಗಿ ಜೀವಿಸುವವರಾಗಿರಬಾರದು, ಲೋಕದಲ್ಲಿ ಬೆರೆತುಕೊಳ್ಳುವವರಾಗಿರಬಾರದು, ಸೈತಾನನನ್ನು ಸೇವಿಸುವಂತವರಾಗಿರಬಾರದು ದೇವರೇ. ಸರ್ವಶಕ್ತನಾಗಿರುವ ಲೋಕರಕ್ಷಕನಾಗಿರುವಂತಹ ನಿಮ್ಮನ್ನೇ ನಮ್ಮ ಮಕ್ಕಳು ಸೇವಿಸಬೇಕು. ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ನಿಮ್ಮನ್ನೇ ಸೇವಿಸಬೇಕು, ನಿಮಗೋಸ್ಕರವೇ ಜೀವಿಸಬೇಕಯ್ಯ. ಅಂತಹ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ